ರಾಜ್ಯ ಬಜೆಟ್ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಇವತ್ತಿನ ದಿವಸ ಭಾಳಷ್ಟು ನಿರೀಕ್ಷೆಯಲ್ಲೇ ಇದ್ದಾರೆ. ಅದೇ ರೀತಿಯಾಗಿ ನಾವು ಬಾಗಲಕೋಟದಲ್ಲಿರ್ತಕ್ಕಂಥ ಆಟೋ ಡ್ರೈವರ್ಗಳನ್ನು ಮಾತಾಡ್ಸೋಣ. ಯಾವ ರೀತಿ ಬಜೆಟ್ಟಿನ ನಿರೀಕ್ಷೆ ಇದೆ ಅನ್ನೋದನ್ನು ನೇರವಾಗಿ ಅವರನ್ನು ಕೇಳೋಣ. ನಮಸ್ಕಾರ ಏನವ್ರ, ಈಗ ನಾಳೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ನಿಮಗೆ ಏನು ಒಂದು ಆಶಾ ಆಕಾಂಕ್ಷೆಗಳಿದೆ, ಯಾವ ರೀತಿ ಒಂದು ಹೋಪ್ಸ್ ಇದೆ, ಏನು ಆಗ್ಬೋದು ಅಂತ? ಸರ್, ಬಜೆಟ್ ಒಳಗೆ ಏನಂದ್ರೆ ಏನು ಮಾಡ್ತಾರೋ ಅಂತ ನಮಗಂತೂ ಐಡಿಯಾ ಏನಿಲ್ಲ. ಈಗ ನಮಗಂತೂ ಭಯಂಕರ ತೊಂದರೆ ಐತ್ರಿ. ಮೊದಲ ಈಗ ಬಸ್ ಒಂದು ಫ್ರೀ ಮಾಡಿಬಿಟ್ರ, ಮತ್ತು ಈಗ ಎಲ್ಲ ಆಟೋ ಎಲ್ಲ ನಿಂತು ಬಿಟ್ಟವ್ರಿ ಪ್ಯಾಸೆಂಜರ್ ಸಂಬಂಧ. ಬಸ್ ಚಾರ್ಜ್ ಹೆಚ್ಚಾಗಿ ಮಾಡ್ಯಾರ, ಮಂದಿ ಯಾರು ಟಮ್ ಹತ್ತಂಗಿಲ್ಲ. ಹಿಂಗಾಗಿ ನಮ್ಗೆ ಭಾಳ ತೊಂದರೆ ಐತಿ. ಮತ್ತು ಎಲ್ಲ ಫೈನಾನ್ಸ್ ಎಲ್ಲ ಬ್ಯಾಂಕ್ನವ್ರು ಗ್ಯಾರಂಟಿ ಯೋಜನೆ ಬಸ್ ಫ್ರೀ ಇದ್ದ ಸಲುವಾಗಿ ನಿಮ್ಗೆ ಕಡಿಮೆ ಆಗ್ಯಾವ ಪ್ಯಾಸೆಂಜರ್? ಕಡಿಮೆ ಆಗ್ಯಾರ, ಪೂರ ಕಡಿಮೆ ಆಗೈತೆ ರೀ. ಪ್ಯಾಸೆಂಜರ್ ಏನು ಒಟ್ಟ ಬಂದಿಲ್ಲ. ಈಗ ನಾವು ಏನು ರೀ ಕಂತು ಕಟ್ಟೋವಾಗಲ್ಲ, ಗಾಡಿ ಕಂತ ಸಾಲ ಮಾಡೋ ಗಾಡಿ ತೊಗೊಂಡಿವಿ. ತೊಗೊಂಡು ಕಂತು ಕಟ್ಟಲಾದಾಗ ವಜ್ಜಾಗಿ ನಿಂತ್ಬಿಟ್ಟಿವಿ. ಈಗ ದುಡಿಕಲಿ ಎಲ್ಲ ನೋಡಿರಿ, ಮತ್ತು ಈಗ ಮುಂದೆ ಹಬ್ಬ ಬಂತು. ಈಗ ಹಬ್ಬ ಹೆಂಗೆ ಮಾಡ್ಬೇಕು? ಈ ಹೆಣ್ಮಕ್ಳಿಗೆ 2,000 ರೂಪಾಯಿ ಹಾಕ್ತಾರೆ. ಅವ್ರು ಹಾಕ್ತಾರೆ ಬಿಡ್ತಾರೆ ಬಿಟ್ಟದ್ದು. ಗಂಡ ಮಕ್ಕಳಂದು ಏನೋ 10 ಪೈಸೆ ಕೊಡಂಗಿಲ್ಲ. 3 ತಿಂಗಳಿಂದ ಹಾಕಿಲ್ಲ ಅಂತಲ್ಲ? ಹಾಕಿಲ್ಲ, ಏನು ಹಾಕ್ಯಾರಂತ. ಈಗ ಮತ್ತೆ ಇದು 1 ತಿಂಗಳು ಹಾಕ್ಯಾರ, 2 ತಿಂಗಳು ಗ್ಯಾಪ್ ಮಾಡ್ಯಾರ. ಹಿಂಗೆ ಮಾಡಕೊಂತ ಹೋಗ್ಯಾರ ಅವರು. ಈಗ ಮುಂದೆ ನಮಗೆ ಹೆಂಗೆ ತೊಂದರೆ ಆಗತ್ತೆ ರೀ, ಎಲ್ಲ ಭಾಳ ಭಯಂಕರ ತ್ರಾಸ ಐತ್ರಿ. ನಿಮ್ಮ ದಂಧಾಕ್ ಹೊಡೆತು ಭಾಳ ಬಿದ್ದದ. ಯಾವುದು ಬಸ್ ಫ್ರೀ ಆಗಿರೋದ್ರಿಂದ? ಫ್ರೀ ಆದಂತ ಭಾಳ ಹೊಡೆದು ಕುಂತದ್ರಿ. ಬಸ್ ಫ್ರೀ ತೆಗೆದಷ್ಟು ಭಾರಿ ಚಲೋ ಆಗತ್ತೆ ರೀ. ಮುಂದೆ ನಮ್ಮನ್ನ ಏನು ಹೊಟ್ಟೆ ಜಮೀನು ನಡಿತೈತಿ. ನಡಿತೈತಿ. ಇಲ್ಲ ಅಂತಂದ್ರೆ ಏನಾಯ್ತು ಭಾಳ ತೊಂದರೆ ಆಗತ್ತೆ. ಮುಂದೆ ಕೆಲವು ಮಂದಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ರೆಡಿ ಅದಾರ ಈಗ ಸದ್ಯಕ್ಕೆ. ಬ್ಯಾಂಕ್ ಆಟೋ ಸಾಲ ಜಾಸ್ತಿ ಆಗಿ ಕಂತು ತುಂಬಲಾರ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲಿಗೆ ಬಂದಿದ್ದಾರೆ. ಅಂಥದ್ದು ನಾವು ಸಂಭಾಳಿಸ್ಕೊಂಡು ಹೊಂಟಿವಿ. ಹೆಂಗೆ ಹೊಂಟಿದ ದೇವರಿಗೆ ಬಿಟ್ಟದ. ಅದಕ್ಕೆ ಅದು ಏನು ಮಾಡ್ತಾರೋ ಬಜೆಟ್ನಾಗ ಅವ್ರಿಗೆ ಬಿಟ್ಟೈತೆ ರೀ. ನೀವು ಏನಾಗ್ಬೇಕಂತೀರಿ ಬಜೆಟಿಂದ? ಏನಾಗ್ಬೇಕಂತೀರಿ? ಯಾವ ರೀತಿಯ ಅನುಕೂಲ ಆಗ್ಬೇಕು ನಿಮಗೆ? ಏನಿಲ್ಲ ಸರ್, ಅಂದ್ರೆ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಚಲೋ ಆಗುತ್ತೆ. ಈಗೆಲ್ಲ ನಾವು ಅಲ್ಲಿ ಇಲ್ಲೇ ಸಂಘ ಒಳಗೆ ಸಾಲ ಮಾಡಿ ಗಾಡಿ ತೊಗೊಂಡಿರ್ತೀವಿ, ಏನೋ ಕೆಲಸ ಮಾಡಿಸಿರ್ತೀವಿ. ಅದು ದುಡಿಗಿಲ್ಲ ಏನಿಲ್ಲ, ಹಂಗೆ ನಿಂತ್ಬಿಟ್ಟಿವಿ ನಾವು. ಈಗ ಸ್ವಲ್ಪ ಬಸ್ಸಿಂದ ಸ್ವಲ್ಪ ದೂರ ಮಾಡಿದ್ರೆ ಅನುಕೂಲ ಆಗುತ್ತೆ. ಎಲ್ಲ ಲೋಕಲ್ ಮಂದಿನೂ ಬಸ್ಸಿಗೆ ಹೋಗ್ತಾರೆ ಅಷ್ಟೇ. ಅದೊಂದು ಬಂದ್ ಮಾಡಿದ್ರೆ ಅದೊಂದು ಚಲೋ ಇರುತ್ತೆ. ಬಸ್ ಫ್ರೀ ಇರೋದ್ರಿಂದ ನಿಮ್ಗೆ ಹೊರತು ಭಾಳ ಬಿದ್ದದ? ಹೊರತು ಭಾಳ ಬಿದ್ದೆ ಸರ್, ಮತ್ತೇನು ಉದ್ದೇಶ ಇಲ್ಲ ಬೇರೆ. ಅದೇ ರೀತಿಯಾಗಿ ನೀವು ಈಗ ಒಂದು ಬಸ್ ಫ್ರೀ ಆದಮೇಲೆ ಒಂದು ಹೊರತುಪಡಿಸಿದ್ರೆ ಬಸ್ನಾಗ ಜನ ಎಲ್ಲರೂ ಹೋಗ್ತಾರೆ, ಹಾಗಾಗಿ ನಮಗೆ ಭಾಳ ಕಷ್ಟ ಆಗ್ತೈತಿ ಅನ್ನುವಂಥದ್ದು ಹೇಳ್ತೀರಿ. ಅದನ್ನು ಬಿಟ್ಟು ಯಾವ ರೀತಿ ನಿಮಗೆ ಮತ್ತೆ ಬಜೆಟಿನ ಒಂದು ನಿರೀಕ್ಷೆ ಇದೆ? ಏನಿಲ್ಲ ಸರ್, ಅದು ಯಾಕಂದರೆ ಸ್ಕೂಲ್ ಹುಡುಗರು ಅವೆಲ್ಲ ಒಯ್ತಿರ್ತಿಲ್ಲ ನಾವು. ಯಾಕಂದರೆ ನಮ್ಗೆ ಈಗ ಎಲ್ಲ ಬಸ್ ಫ್ರೀ ಆಗೋಣ ಎಲ್ಲ ಅದಕ್ಕೆ ಹೋಗ್ತಾವ್ರೆ ಎಲ್ಲರೂ. ಆಮೇಲೆ ಇವು ಏನು ನಮಗೇನು ಫ್ರೀ ಇಲ್ಲ, ಹೆಣ್ಮಕ್ಳಿಗೆಲ್ಲ ಫ್ರೀ ಆಗಿದೆ. ಅದು ನಮಗೇನು ಫ್ರೀ ಇಲ್ಲ. ಈಗ ಅಕ್ಕಿ ರೊಕ್ಕ ಬರ್ತದ, ಎಲ್ಲರೂ ಆರಾಮ ತಿನ್ಕೊಂತ ಆರಾಮಿಲ್ಲ ಎಲ್ಲರೂ ಇದ್ದಾರೆ. ಅದಕ್ಕೆ ಏನೈತಲ್ಲ, ಈಗ ನಮಗೊಂದು ಸ್ವಲ್ಪ ಆಟೋ ಸ್ವಲ್ಪ ದುಡಿಕೆ ಆಗಬೇಕು. ಆಮೇಲೆ ಬಸ್ಸಿಂದ ಸ್ವಲ್ಪ ಇದು ಏನದು ಬಂದ್ ಮಾಡ್ಬೇಕಂತಂದು ವಿಚಾರ ಮಾಡೋದು. ಮತ್ತೊಂದು ರಾಜ್ಯ ಬಜೆಟ್ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಇವತ್ತಿನ ದಿವಸ ಭಾಳಷ್ಟು ನಿರೀಕ್ಷೆಯಲ್ಲೇ ಇದ್ದಾರೆ. ಅದೇ ರೀತಿಯಾಗಿ ನಾವು ಬಾಗಲಕೋಟದಲ್ಲಿರ್ತಕ್ಕಂಥ ಆಟೋ ಡ್ರೈವರ್ಗಳನ್ನು ಮಾತಾಡ್ಸೋಣ. ಯಾವ ರೀತಿ ಬಜೆಟ್ಟಿನ ನಿರೀಕ್ಷೆ ಇದೆ ಅನ್ನೋದನ್ನು ನೇರವಾಗಿ ಅವರನ್ನು ಕೇಳೋಣ. ನಮಸ್ಕಾರ ಏನವ್ರ, ಈಗ ನಾಳೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ನಿಮಗೆ ಏನು ಒಂದು ಆಶಾ ಆಕಾಂಕ್ಷೆಗಳಿದೆ, ಯಾವ ರೀತಿ ಒಂದು ಹೋಪ್ಸ್ ಇದೆ, ಏನು ಆಗ್ಬೋದು ಅಂತ? ಸರ್, ಬಜೆಟ್ ಒಳಗೆ ಏನಂದ್ರೆ ಏನು ಮಾಡ್ತಾರೋ ಅಂತ ನಮಗಂತೂ ಐಡಿಯಾ ಏನಿಲ್ಲ. ಈಗ ನಮಗಂತೂ ಭಯಂಕರ ತೊಂದರೆ ಐತ್ರಿ. ಮೊದಲ ಈಗ ಬಸ್ ಒಂದು ಫ್ರೀ ಮಾಡಿಬಿಟ್ರ, ಮತ್ತು ಈಗ ಎಲ್ಲ ಆಟೋ ಎಲ್ಲ ನಿಂತು ಬಿಟ್ಟವ್ರಿ ಪ್ಯಾಸೆಂಜರ್ ಸಂಬಂಧ. ಬಸ್ ಚಾರ್ಜ್ ಹೆಚ್ಚಾಗಿ ಮಾಡ್ಯಾರ, ಮಂದಿ ಯಾರು ಟಮ್ ಹತ್ತಂಗಿಲ್ಲ. ಹಿಂಗಾಗಿ ನಮ್ಗೆ ಭಾಳ ತೊಂದರೆ ಐತಿ. ಮತ್ತು ಎಲ್ಲ ಫೈನಾನ್ಸ್ ಎಲ್ಲ ಬ್ಯಾಂಕ್ನವ್ರು ಗ್ಯಾರಂಟಿ ಯೋಜನೆ ಬಸ್ ಫ್ರೀ ಇದ್ದ ಸಲುವಾಗಿ ನಿಮ್ಗೆ ಕಡಿಮೆ ಆಗ್ಯಾವ ಪ್ಯಾಸೆಂಜರ್? ಕಡಿಮೆ ಆಗ್ಯಾರ, ಪೂರ ಕಡಿಮೆ ಆಗೈತೆ ರೀ. ಪ್ಯಾಸೆಂಜರ್ ಏನು ಒಟ್ಟ ಬಂದಿಲ್ಲ. ಈಗ ನಾವು ಏನು ರೀ ಕಂತು ಕಟ್ಟೋವಾಗಲ್ಲ, ಗಾಡಿ ಕಂತ ಸಾಲ ಮಾಡೋ ಗಾಡಿ ತೊಗೊಂಡಿವಿ. ತೊಗೊಂಡು ಕಂತು ಕಟ್ಟಲಾದಾಗ ವಜ್ಜಾಗಿ ನಿಂತ್ಬಿಟ್ಟಿವಿ. ಈಗ ದುಡಿಕಲಿ ಎಲ್ಲ ನೋಡಿರಿ, ಮತ್ತು ಈಗ ಮುಂದೆ ಹಬ್ಬ ಬಂತು. ಈಗ ಹಬ್ಬ ಹೆಂಗೆ ಮಾಡ್ಬೇಕು? ಈ ಹೆಣ್ಮಕ್ಳಿಗೆ 2,000 ರೂಪಾಯಿ ಹಾಕ್ತಾರೆ. ಅವ್ರು ಹಾಕ್ತಾರೆ ಬಿಡ್ತಾರೆ ಬಿಟ್ಟದ್ದು. ಗಂಡ ಮಕ್ಕಳಂದು ಏನೋ 10 ಪೈಸೆ ಕೊಡಂಗಿಲ್ಲ. 3 ತಿಂಗಳಿಂದ ಹಾಕಿಲ್ಲ ಅಂತಲ್ಲ? ಹಾಕಿಲ್ಲ, ಏನು ಹಾಕ್ಯಾರಂತ. ಈಗ ಮತ್ತೆ ಇದು 1 ತಿಂಗಳು ಹಾಕ್ಯಾರ, 2 ತಿಂಗಳು ಗ್ಯಾಪ್ ಮಾಡ್ಯಾರ. ಹಿಂಗೆ ಮಾಡಕೊಂತ ಹೋಗ್ಯಾರ ಅವರು. ಈಗ ಮುಂದೆ ನಮಗೆ ಹೆಂಗೆ ತೊಂದರೆ ಆಗತ್ತೆ ರೀ, ಎಲ್ಲ ಭಾಳ ಭಯಂಕರ ತ್ರಾಸ ಐತ್ರಿ. ನಿಮ್ಮ ದಂಧಾಕ್ ಹೊಡೆತು ಭಾಳ ಬಿದ್ದದ. ಯಾವುದು ಬಸ್ ಫ್ರೀ ಆಗಿರೋದ್ರಿಂದ? ಫ್ರೀ ಆದಂತ ಭಾಳ ಹೊಡೆದು ಕುಂತದ್ರಿ. ಬಸ್ ಫ್ರೀ ತೆಗೆದಷ್ಟು ಭಾರಿ ಚಲೋ ಆಗತ್ತೆ ರೀ. ಮುಂದೆ ನಮ್ಮನ್ನ ಏನು ಹೊಟ್ಟೆ ಜಮೀನು ನಡಿತೈತಿ. ನಡಿತೈತಿ. ಇಲ್ಲ ಅಂತಂದ್ರೆ ಏನಾಯ್ತು ರೀ, ಭಾಳ ತೊಂದರೆ ಆಗತ್ತೆ. ಮುಂದೆ ಕೆಲವು ಮಂದಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ರೆಡಿ ಅದಾರ ಈಗ ಸದ್ಯಕ್ಕೆ. ಬ್ಯಾಂಕ್ ಆಟೋ ಸಾಲ ಜಾಸ್ತಿ ಆಗಿ ಕಂತು ತುಂಬಲಾರ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲಿಗೆ ಬಂದಿದ್ದಾರೆ. ಅಂಥದ್ದು ನಾವು ಸಂಭಾಳಿಸ್ಕೊಂಡು ಹೊಂಟಿವಿ. ಹೆಂಗೆ ಹೊಂಟಿದ ದೇವರಿಗೆ ಬಿಟ್ಟದ. ಅದಕ್ಕೆ ಅದು ಏನು ಮಾಡ್ತಾರೋ ಬಜೆಟ್ನಾಗ ಅವ್ರಿಗೆ ಬಿಟ್ಟೈತೆ ರೀ. ನೀವು ಏನಾಗ್ಬೇಕಂತೀರಿ ಬಜೆಟಿಂದ? ಏನಾಗ್ಬೇಕಂತೀರಿ? ಯಾವ ರೀತಿಯ ಅನುಕೂಲ ಆಗ್ಬೇಕು ನಿಮಗೆ? ಏನಿಲ್ಲ ಸರ್, ಅಂದ್ರೆ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಚಲೋ ಆಗುತ್ತೆ. ಈಗೆಲ್ಲ ನಾವು ಅಲ್ಲಿ ಇಲ್ಲೇ ಸಂಘ ಒಳಗೆ ಸಾಲ ಮಾಡಿ ಗಾಡಿ ತೊಗೊಂಡಿರ್ತೀವಿ, ಏನೋ ಕೆಲಸ ಮಾಡಿಸಿರ್ತೀವಿ. ಅದು ದುಡಿಗಿಲ್ಲ ಏನಿಲ್ಲ, ಹಂಗೆ ನಿಂತ್ಬಿಟ್ಟಿವಿ ನಾವು. ಈಗ ಸ್ವಲ್ಪ ಬಸ್ಸಿಂದ ಸ್ವಲ್ಪ ದೂರ ಮಾಡಿದ್ರೆ ಅನುಕೂಲ ಆಗುತ್ತೆ. ಎಲ್ಲ ಲೋಕಲ್ ಮಂದಿನೂ ಬಸ್ಸಿಗೆ ಹೋಗ್ತಾರೆ ಅಷ್ಟೇ. ಅದೊಂದು ಬಂದ್ ಮಾಡಿದ್ರೆ ಅದೊಂದು ಚಲೋ ಇರುತ್ತೆ. ಬಸ್ ಫ್ರೀ ಇರೋದ್ರಿಂದ ನಿಮ್ಗೆ ಹೊರತು ಭಾಳ ಬಿದ್ದದ? ಹೊರತು ಭಾಳ ಬಿದ್ದೆ ಸರ್, ಮತ್ತೇನು ಉದ್ದೇಶ ಇಲ್ಲ ಬೇರೆ.
ಅದೇ ರೀತಿಯಾಗಿ ನೀವು ಈಗ ಒಂದು ಬಸ್ ಫ್ರೀ ಆದಮೇಲೆ ಒಂದು ಹೊರತುಪಡಿಸಿದ್ರೆ ಬಸ್ನಾಗ ಜನ ಎಲ್ಲರೂ ಹೋಗ್ತಾರೆ, ಹಾಗಾಗಿ ನಮಗೆ ಭಾಳ ಕಷ್ಟ ಆಗ್ತೈತಿ ಅನ್ನುವಂಥದ್ದು ಹೇಳ್ತೀರಿ. ಅದನ್ನು ಬಿಟ್ಟು ಯಾವ ರೀತಿ ನಿಮಗೆ ಮತ್ತೆ ಈಗ ಬಜೆಟಿನ ಒಂದು ನಿರೀಕ್ಷೆ ಇದೆ? ಏನಿಲ್ಲ ಸರ್, ಅದು ಯಾಕಂದರೆ ಸ್ಕೂಲ್ ಹುಡುಗರು ಅವೆಲ್ಲ ಒಯ್ತಿರ್ತಿರಲ್ಲ ನಾವು. ಯಾಕಂದರೆ ನಮ್ಗೆ ಈಗ ಎಲ್ಲ ಬಸ್ ಫ್ರೀ ಆಗೋಣ ಎಲ್ಲ ಅದಕ್ಕೆ ಹೋಗ್ತಾವ್ರೆ ಎಲ್ಲರೂ. ಆಮೇಲೆ ಇವು ಏನು ನಮಗೇನು ಫ್ರೀ ಇಲ್ಲ, ಹೆಣ್ಮಕ್ಳಿಗೆಲ್ಲ ಫ್ರೀ ಆಗಿದೆ. ನಮಗೇನು ಫ್ರೀ ಇಲ್ಲ. ಈಗ ಅಕ್ಕಿ ರೊಕ್ಕ ಬರ್ತದ, ಎಲ್ಲರೂ ಆರಾಮ ತಿನ್ಕೊಂತ ಆರಾಮಿಲ್ಲ ಎಲ್ಲರೂ ಇದ್ದಾರೆ. ಅದಕ್ಕೆ ಏನೈತಲ್ಲ, ಈಗ ನಮಗೊಂದು ಸ್ವಲ್ಪ ಆಟೋ ಸ್ವಲ್ಪ ದುಡಿಕೆ ಆಗಬೇಕು. ಆಮೇಲೆ ಬಸ್ಸಿಂದ ಸ್ವಲ್ಪ ಇದು ಏನದು ಬಂದ್ ಮಾಡ್ಬೇಕಂತಂದು ವಿಚಾರ ಮಾಡೋದು. ಮತ್ತೊಂದು ರಾಜ್ಯ ಬಜೆಟ್ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಇವತ್ತಿನ ದಿವಸ ಭಾಳಷ್ಟು ನಿರೀಕ್ಷೆಯಲ್ಲೇ ಇದ್ದಾರೆ. ಅದೇ ರೀತಿಯಾಗಿ ನಾವು ಬಾಗಲಕೋಟದಲ್ಲಿರ್ತಕ್ಕಂಥ ಆಟೋ ಡ್ರೈವರ್ಗಳನ್ನು ಮಾತಾಡ್ಸೋಣ. ಯಾವ ರೀತಿ ಬಜೆಟಿನ ನಿರೀಕ್ಷೆ ಇದೆ ಅನ್ನೋದನ್ನು ನೇರವಾಗಿ ಅವರನ್ನು ಕೇಳೋಣ. ನಮಸ್ಕಾರ ಏನವ್ರ, ಈಗ ನಾಳೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ನಿಮಗೆ ಏನು ಒಂದು ಆಶೆ ಆಕಾಂಕ್ಷೆಗಳಿದೆ? ಯಾವ ರೀತಿ ಒಂದು ಹೋಪ್ಸ್ ಇದೆ, ಏನು ಆಗ್ಬೋದು ಅಂತ? ಸರ್, ಬಜೆಟ್ ಒಳಗೆ ಏನಂದ್ರೆ ಏನು ಮಾಡ್ತಾರೋ ಅಂತ ನಮಗಂತೂ ಐಡಿಯಾ ಏನಿಲ್ಲ. ಈಗ ನಮಗಂತೂ ಭಯಂಕರ ತೊಂದರೆ ಐತ್ರಿ. ಮೊದಲ ಈಗ ಬಸ್ ಒಂದು ಫ್ರೀ ಮಾಡಿಬಿಟ್ರ, ಮತ್ತು ಈಗ ಎಲ್ಲ ಆಟೋ ಎಲ್ಲ ನಿಂತು ಬಿಟ್ಟವ್ರಿ ಪ್ಯಾಸೆಂಜರ್ ಸಂಬಂಧ. ಬಸ್ ಚಾರ್ಜ್ ಹೆಚ್ಚಾಗಿ ಮಾಡ್ಯಾರ, ಮಂದಿ ಯಾರು ಟಮ್ ಹತ್ತಂಗಿಲ್ಲ. ಹಿಂಗಾಗಿ ನಮ್ಗೆ ಭಾಳ ತೊಂದರೆ ಐತಿ. ಮತ್ತು ಎಲ್ಲ ಫೈನಾನ್ಸ್ ಎಲ್ಲ ಬ್ಯಾಂಕ್ನವ್ರು ಗ್ಯಾರಂಟಿ ಯೋಜನೆ ಬಸ್ ಫ್ರೀ ಇದ್ದ ಸಲುವಾಗಿ ನಿಮ್ಗೆ ಕಡಿಮೆ ಆಗ್ಯಾವ ಪ್ಯಾಸೆಂಜರ್? ಕಡಿಮೆ ಆಗ್ಯಾರ, ಪೂರ ಕಡಿಮೆ ಆಗೈತೆ ರೀ. ಪ್ಯಾಸೆಂಜರ್ ಏನು ಒಟ್ಟ ಬಂದಿಲ್ಲ. ಈಗ ನಾವು ಏನು ರೀ ಕಂತು ಕಟ್ಟೋವಾಗಲ್ಲ, ಗಾಡಿ ಕಂತ ಸಾಲ ಮಾಡೋ ಗಾಡಿ ತೊಗೊಂಡಿವಿ. ತೊಗೊಂಡು ಕಂತು ಕಟ್ಟಲಾದಾಗ ವಜ್ಜಾಗಿ ನಿಂತ್ಬಿಟ್ಟಿವಿ. ಈಗ ದುಡಿಕಲಿ ಎಲ್ಲ ನೋಡಿರಿ, ಮತ್ತು ಈಗ ಮುಂದೆ ಹಬ್ಬ ಬಂತು. ಈಗ ಹಬ್ಬ ಹೆಂಗೆ ಮಾಡ್ಬೇಕು? ಈ ಹೆಣ್ಮಕ್ಳಿಗೆ 2,000 ರೂಪಾಯಿ ಹಾಕ್ತಾರೆ. ಅವ್ರು ಹಾಕ್ತಾರೆ ಬಿಡ್ತಾರೆ ಬಿಟ್ಟದ್ದು. ಗಂಡು ಮಕ್ಕಳಂದು ಏನೋ 10 ಪೈಸೆ ಕೊಡಂಗಿಲ್ಲ. 3 ತಿಂಗಳಿಂದ ಹಾಕಿಲ್ಲ ಅಂತಲ್ಲ? ಹಾಕಿಲ್ಲ, ಏನು ಹಾಕ್ಯಾರಂತ. ಈಗ ಮತ್ತೆ ಇದು 1 ತಿಂಗಳು ಹಾಕ್ಯಾರ, 2 ತಿಂಗಳು ಗ್ಯಾಪ್ ಮಾಡ್ಯಾರ. ಹಿಂಗೆ ಮಾಡಕೊಂತ ಹೋಗ್ಯಾರ ಅವರು. ಈಗ ಮುಂದೆ ನಮಗೆ ಹೆಂಗೆ ತೊಂದರೆ ಆಗತ್ತೆ ರೀ, ಎಲ್ಲ ಭಾಳ ಭಯಂಕರ ತ್ರಾಸ ಐತ್ರಿ. ನಿಮ್ಮ ದಂಧಾಕ್ ಹೊಡೆತು ಭಾಳ ಬಿದ್ದದ. ಯಾವುದು ಬಸ್ ಫ್ರೀ ಆಗಿರೋದ್ರಿಂದ? ಫ್ರೀ ಆದಂತ ಭಾಳ ಹೊಡೆದು ಕುಂತದ್ರಿ. ಬಸ್ ಫ್ರೀ ತೆಗೆದಷ್ಟು ಭಾರಿ ಚಲೋ ಆಗತ್ತೆ ರೀ. ಮುಂದೆ ನಮ್ಮನ್ನ ಏನು ಹೊಟ್ಟೆ ಜಮಾ ನಡಿತೈತಿ. ನಡಿತೈತಿ. ಇಲ್ಲ ಅಂತಂದ್ರೆ ಏನಾಯ್ತು ಭಾಳ ತೊಂದರೆ ಆಗತ್ತೆ. ಮುಂದೆ ಕೆಲವು ಮಂದಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ರೆಡಿ ಅದಾರ ಈಗ ಸದ್ಯಕ್ಕೆ. ಯಾಕಂದ್ರೆ ಆಟೋ ಸಾಲ ಜಾಸ್ತಿ ಆಗಿ ಕಂತು ತುಂಬಲಾರ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲಿಗೆ ಬಂದಿದ್ದಾರೆ. ಅಂಥದ್ದು ನಾವು ಸಂಭಾಳಿಸ್ಕೊಂಡು ಹೊಂಟಿವಿ. ಹೆಂಗೆ ಹೊಂಟಿದ ದೇವರಿಗೆ ಬಿಟ್ಟದ. ಅದಕ್ಕೆ ಅದು ಏನು ಮಾಡ್ತಾರೋ ಬಜೆಟ್ನಾಗ ಅವ್ರಿಗೆ ಬಿಟ್ಟಿತ್ತು ರೀ. ನೀವು ಏನಾಗ್ಬೇಕಂತೀರಿ? ಬಜೆಟಿಂದ ಏನಾಗ್ಬೇಕಂತೀರಿ? ಯಾವ ರೀತಿಯ ಅನುಕೂಲ ಆಗ್ಬೇಕು ನಿಮಗೆ? ಏನಿಲ್ಲ ಸರ್, ಅಂದ್ರೆ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಚಲೋ ಆಗುತ್ತೆ. ಈಗೆಲ್ಲ ನಾವು ಅಲ್ಲಿ ಇಲ್ಲೇ ಸಂಘ ಸಾಲ ಮಾಡಿ ಗಾಡಿ ತೊಗೊಂಡಿರ್ತೀವಿ, ಏನೋ ಕೆಲಸ ಮಾಡಿಸಿರ್ತೀವಿ. ಅದು ದುಡಿಗಿಲ್ಲ ಏನಿಲ್ಲ, ಹಂಗೆ ನಿಂತ್ಬಿಟ್ಟಿವಿ ನಾವು. ಈಗ ಸ್ವಲ್ಪ ಬಸ್ಸಿಂದ ಸ್ವಲ್ಪ ದೂರ ಮಾಡಿದ್ರೆ ಅನುಕೂಲ ಆಗುತ್ತೆ. ಎಲ್ಲ ಲೋಕಲ್ ಮಂದಿನೂ ಬಸ್ಸಿಗೆ ಹೋಗ್ತಾರೆ ಅಷ್ಟೇ. ಅದೊಂದು ಬಂದ್ ಮಾಡಿದ್ರೆ ಅದೊಂದು ಚಲೋ ಇರುತ್ತೆ. ಬಸ್ ಫ್ರೀ ಇರೋದ್ರಿಂದ ನಿಮ್ಗೆ ಹೊರತು ಭಾಳ ಬಿದ್ದದ? ಹೊರತು ಭಾಳ ಬಿದ್ದೆ ಸರ್, ಮತ್ತೇನು ಉದ್ದೇಶ ಇಲ್ಲ ಬೇರೆ. ಅದೇ ರೀತಿಯಾಗಿ ನೀವು ಈಗ ಒಂದು ಬಸ್ ಫ್ರೀ ಆದಮೇಲೆ ಒಂದು ಹೊರತುಪಡಿಸಿದ್ರೆ ಬಸ್ನಾಗ ಜನ ಎಲ್ಲರೂ ಹೋಗ್ತಾರೆ, ಹಾಗಾಗಿ ನಮಗೆ ಭಾಳ ಕಷ್ಟ ಆಗ್ತೈತಿ ಅನ್ನುವಂಥದ್ದು ಹೇಳ್ತೀರಿ. ಅದನ್ನು ಬಿಟ್ಟು ಯಾವ ರೀತಿ ನಿಮಗೆ ಮತ್ತೆ ಈಗ ಬಜೆಟಿನ ಒಂದು ನಿರೀಕ್ಷೆ ಇದೆ? ಏನಿಲ್ಲ ಸರ್, ಅದು ಯಾಕಂದರೆ ಸ್ಕೂಲ್ ಹುಡುಗರು ಅವೆಲ್ಲ ಒಯ್ತಿರ್ತಿರಲ್ಲ ನಾವು. ಯಾಕಂದರೆ ನಮ್ಗೆ ಈಗ ಎಲ್ಲ ಬಸ್ ಫ್ರೀ ಆಗೋಣ ಎಲ್ಲ ಅದಕ್ಕೆ ಹೋಗ್ತಾವ್ರೆ ಎಲ್ಲರೂ. ಆಮೇಲೆ ಇವು ಏನು ನಮಗೇನು ಫ್ರೀ ಇಲ್ಲ, ಹೆಣ್ಮಕ್ಳಿಗೆಲ್ಲ ಫ್ರೀ ಆಗಿದೆ. ನಮಗೇನು ಫ್ರೀ ಇಲ್ಲ. ಈಗ ಅಕ್ಕಿ ರೊಕ್ಕ ಬರ್ತದ, ಎಲ್ಲರೂ ಆರಾಮ ತಿನ್ಕೊಂತ ಆರಾಮಿಲ್ಲ ಎಲ್ಲರೂ ಇದ್ದಾರೆ. ಅದಕ್ಕೆ ಏನೈತಲ್ಲ, ಈಗ ನಮಗೊಂದು ಸ್ವಲ್ಪ ಆಟೋ ಸ್ವಲ್ಪ ದುಡಿಕೆ ಆಗಬೇಕು. ಆಮೇಲೆ ಬಸ್ಸಿಂದ ಸ್ವಲ್ಪ ಇದು ಏನದು ಬಂದ್ ಮಾಡ್ಬೇಕಂತಂದು ವಿಚಾರ ಮಾಡೋದು. ಮತ್ತೊಂದು